ಈ ಹಂತದಲ್ಲಿ ಈ ಸಾಧಕನ, ಈ ಭಕ್ತನ ಮನಸ್ಸು ಒಂದು ಬಹುದೊಡ್ಡ ಆಧ್ಯಾತ್ಮಿಕ ಸಾಧನೆಗೆ ಕೈ ಹಾಕ್ತದೆ. ಅದ್ಭುತ ಸಾಧನೆ. ಅದೇ ಈಶಾವಾಸ್ಯೋಪನಿಷತ್ತನ್ನು ಕಿರೀಟ ಅಂತ ಕರೆಯೋದು ನಾನು. ಇದುವರೆಗೂ ಚಿಂತೆ ಮಾಡದಿದ್ದಂಥ ದೊಡ್ಡ ಸಾಹಸಕ್ಕೆ ಅವನು ಭಕ್ತ ಕೈ ಹಾಕ್ತಾನೆ. ಹಾಕಿ ಆ ಕೊನೆಯ 18ನೇ ಮಂತ್ರ, ಕೊನೆ ಮಂತ್ರ ಈಶಾವಾಸ್ಯದ ಈ 18ನೇ ಮಂತ್ರ, ಆ ಮಂತ್ರದಲ್ಲಿ ಭಗವಂತನನ್ನೇ ಹೇಗೆ ಬೇಡ್ಕೊಳ್ತಾನೆ. ಒಂದು ದೊಡ್ಡ ಕ್ವಾಂಟಮ್ ಜಂಪ್ ಇದು, ಒಂದು ದೊಡ್ಡ ನಡಿಗೆ ಅದು. ಇಲ್ಲಿವರೆಗೂ ಅವನು ಏನು ಕೇಳ್ಕೊಂಬಂದಿದ್ದ ಬೇರೆ, ಒಂದು ಹಂತ ಹೇಗೆ ಬೆಳ್ಕೊಂಡು ಹೋಗ್ತಾನೆ ನೋಡಿ. ಮೊದಲು ಸೂರ್ಯ ನೀನು ದರ್ಶನ ಕೊಡು ಅಂತ ಕೇಳಿದ, ಕೊನೆಗೆ ಹೇಳ್ತಾನೆ ನೀನು ಹಿಂದಿದ್ದ ಶಕ್ತಿ ನಾನು ಒಂದೇ ಅಂತ ಹಂತಕ್ಕೆ ಬಂದ. ಈಗ ಮುಂದಿನ ಹಂತಕ್ಕೆ ಹೋಗ್ತಾನೆ. ಅಗ್ನೇ ನಯ ಸುಪಥ ರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಯುಯೋಧ್ಯಸ್ಮದ್ ಜುಹುರಾಣ ಏನೋ ಭೂಯಿಷ್ಟಾಂತೆ ನವ ಉಕ್ತಿ ವಿಧೇಮ ಅಂತ. ಅರ್ಥ ಸುಲಭ ಇದೆ, DVG ಇನ್ನೂ ಚಂದ ಮಾಡಿದ್ದಾರೆ. ಓ ಯಜ್ಞಪತಿ, ನಡೆಸು ನಮ್ಮನ್ನು ಒಳ್ದಾರಿಯಲಿ. ಇದು ಅರ್ಥ ಸರಿಯಾಗಿ ಮಾಡ್ಕೋಬೇಕು. ಒಳದಾರಿ ಅಲ್ಲ, ಒಳ್ದಾರಿ. ಒಳ್ಳಂದ್ರೆ ಒಳ್ಳೆಯದು, ಒಳ್ಳಂದ್ರೆ ಪದ, ಕನ್ನಡ ಪದ. ಒಳ್ಳಂದ್ರೆ ಒಳ್ಳೆಯದು ಅಂತ ಅರ್ಥ. ಯಜ್ಞಪತಿ, ನಡೆಸು ನಮ್ಮನ್ನು ಒಳ್ದಾರಿಯಲಿ, ಒಳ್ಳೆ ದಾರಿಯಲ್ಲಿ ನಡೆಸು. ಆಯ ಭುಕ್ತಿಗೆ ನಮ್ಮ ನಮ್ಮ ಕರ್ಮವನ್ನು ಅರಿತವನು ನೀನು, ನನ್ನ ಕರ್ಮವನ್ನು ಅರಿತವನು ನೀನು. ಸಾಯಿ ಸೆಮ್ಮಯ್ಯ ವಕ್ರ ಪಾಪಗಳನ್ನೆಲ್ಲವಂ ಶ್ರೇಯವಂ ತೋರು ನಂಬಿಪೆವು ಮರಳಿ ಮರಳಿ. ನಿನಗೆ ಭೂಯ ಭೂಯ ಮೇಲೆ ಮೇಲೆ ನಮಸ್ಕಾರ ಮಾಡಿ ಹೇಳ್ತೀನಿ ಮರಯ, ನನ್ನನ್ನು ಒಳ್ಳೆ ದಾರಿ ಕರ್ಕೊಂಡು ಹೋಗು, ನನ್ನ ಪಾಪಗಳನ್ನೆಲ್ಲ ನಾಶ ಮಾಡು, ನನ್ನ ಕರ್ಮಗಳನ್ನೆಲ್ಲ ಅರಿತವು ನೀನು ಅಂತ ಮೇಲರ್ಥ. ಒಳಗಿನ ಅರ್ಥ ನೋಡೋಣ. ಓ ಅಗ್ನಿ, ನನ್ನ ಸತ್ಕರ್ಮಗಳ ಫಲವಾದ ಐಶ್ವರ್ಯವನ್ನು ಪಡ್ಕೊಳ್ಳೋದಕ್ಕೆ ನಮ್ಮನ್ನು ಒಳ್ಳೆಯ ದಾರಿಯಲ್ಲಿ ಕರ್ಕೊಂಡು ಹೋಗು. ಇಷ್ಟೆಲ್ಲ ಸಾಧನೆ ಮಾಡಿದ್ದೇನೆ, ಒಳ್ಳೆ ಕೆಲಸನೂ ಮಾಡಿದ್ದೇನೆ, ನನ್ನ ಕೆಲಸಕ್ಕೆ ಫಲ ಇದೆ ಅಂತ ಹೇಳಿದ್ಯಾ. ಕರ್ಮ ಭಾಗ ಮಾಡಿದಾಗ ಕರ್ಮ ಫಲ ಬರ್ತದೆ, ಉಪಾಸನ ಮಾಡಿದ್ರೆ ಉಪಾಸನಾ ಫಲ ಬರ್ತದೆ. ಅದೇನೋ ಮಾಡಿದ್ದೇನೆ ಒಂದಿಷ್ಟು, ನಾನು ಆ ಫಲ ಕೊಡಬೇಕಲ್ಲ, ನನಗೆ ಕೊಡೋದಕ್ಕೆ ನಾನು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗು, ಒಳ್ಳೆ ದಾರಿಯಲ್ಲಿ. ಮೋಸದಿಂದ ಕೂಡಿದಂಥ ನನ್ನ ಪಾಪಗಳನ್ನು ನಾಶ ಮಾಡು. ನನ್ನ ಪ್ರಾರ್ಥನೆಯಿಂದ, ನೋಡಿ ಎಷ್ಟು ಚೆನ್ನಾಗಿದೆ ಮಾತದು, ನಮ್ಮ ಕಡೆಯ ನಮಸ್ಕಾರಗಳನ್ನು ನಿನಗೆ ಪುನಃ ಪುನಃ ಕೊಡ್ತೇನೆ, ಆದರೆ ಪ್ರಾರ್ಥನೆಯಿಂದ ಮಾತ್ರ ಕೊಡ್ತೇನೆ ಅಂತ ಹೇಳ್ತಾನೆ. ನಮ್ಮ ಪ್ರಾಚೀನ ವೈದಿಕ ಸಾಹಿತ್ಯದಲ್ಲಿ ಆತ್ಮ ಮರಣದ ನಂತರ 2 ಹಾದಿಗಳಲ್ಲಿ ಹೋಗೋಕ್ಕೆ ಸಾಧ್ಯ ಇದೆ ಅಂತ ನಂಬ್ಕೋತೀವಿ. ಒಂದು ಧೂಮಾದಿ ಮಾರ್ಗ ಅಂತ, ಅದನ್ನು ಪಿತೃಯಾನ ಅಂತ ಕರಿತೇವೆ, ಅಥವಾ ಕೃಷ್ಣಗತಿ ಅಂತ ಕರೀತಾರೆ. ಇದು ಹೊಗೆಯಿಂದ ಪ್ರಾರಂಭವಾಗಿ ಕತ್ತಲಿಂದ ಕೂಡಿದಂಥದ್ದು ಅಂತ, ಕಪ್ಪು ಪಥ ಅಂತ ಒಂದು ಹೆಸರು. ಎರಡನೇದು ಅರ್ಚಿರಾದಿ ಮಾರ್ಗ ಅಥವಾ ದೇವಯಾನ, ಅಥವಾ ಅದನ್ನು ಶುಕ್ಲಗತಿ ಅಂತ ಕರೀತಾರೆ. ಅದು ಜ್ವಾಲೆಯಿಂದ ಪ್ರಾರಂಭವಾಗಿ ಬೆಳಕಿನ ಹಾದಿ ಅಂತ. ಒಂದು ಬೆಳಕಿನ ಹಾದಿ, ಇನ್ನೊಂದು ಕತ್ತಲೆಯ ಹಾದಿ. ಒಂದು ಪಿತೃಗಳ ಹಾದಿ, ಮೊದಲೇದು ಧೂಮಾದಿ ಮಾರ್ಗ ಅಂದರೆ ಪಿತೃಗಳ ಮಾರ್ಗ ಅಂತ. ಇನ್ನೊಂದು ಮಾರ್ಗ ಇದೆಯಲ್ಲ, ಅದು ಶುಕ್ಲಗತಿ ಅಂತ ಹೇಳ್ತೀವಿ, ಅದು ದೇವತೆಗಳ ಮಾರ್ಗ ಅಂತ. ಅಂದರೆ ಯಾವ ಮನುಷ್ಯ ತನ್ನ ಜೀವನದುದ್ದಕ್ಕೂ ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾನೋ, ಆಧ್ಯಾತ್ಮಿಕ ಮೌಲ್ಯಗಳನ್ನು ಅರಿಸ್ತಾನೋ, ಪ್ರಯತ್ನ ಮಾಡ್ತಾನೋ, ಅಂಥವನು ಹೋಗೋದು ಶುಕ್ಲಗತಿಯಲ್ಲಿ ಹೋಗ್ತಾನೆ, ಬೆಳಕಿನ ಮಾರ್ಗಕ್ಕೆ ಹೋಗ್ತಾನೆ ಅಂತ. ಶುಕ್ಲಗತಿಯವರು ಹೋದವರಿಗೆ ಮತ್ತೆ ವಾಪಸ್ಸು ಜೀವ ಇಲ್ಲ, ಅವರು ಮುಕ್ತಿ ಮೋಕ್ಷ ಪಡ್ಕೊಂಡು ಹೋಗ್ತಾರೆ ಅಂತ. ಈ ಧೂಮಾದಿ ಮಾರ್ಗದಲ್ಲಿ ಹೋಗೋರು ಯಾರು ಅಧ್ಯಾತ್ಮಗಳನ್ನು ಅರಸದೇನೆ ದೇಹವೇ ಮುಖ್ಯ, ದೇಹ ತೃಪ್ತಿಯೇ ಜೀವನದ ಪರಮ ಗುರಿ ಅಂತ ಅನ್ಕೊಂಡು ಹೋಗ್ತಾರೋ ಅವರೆಲ್ಲ ಈ ಧೂಮಾದಿ ಮಾರ್ಗದಲ್ಲಿ ಹೋಗ್ತಾರೆ. ಅವ್ರು ಮತ್ತೊಂದು ಜೀವನಕ್ಕೆ ಸೇರ್ಕೋತಾರೆ, ಮತ್ತೊಂದು ದೇಹಕ್ಕೆ ಹೋಗ್ತಾರೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ, ಅದು ಹಾಕೊಂಡು ಹೋಗುವಂಥದ್ದು, ಅದಾಗುವಂಥದ್ದು ಮಾರ್ಗ. 2 ಮಾರ್ಗ ಇದೆ. ಯಾರು ಒಳ್ಳೆಯ ಜೀವನ ನಡೆಸಿದವರು, ಧ್ಯಾನದ ಮೂಲಕ ಉಪಾಸನೆಗಳ ಮೂಲಕ ಉನ್ನತವಾದ ಆಧ್ಯಾತ್ಮಿಕ ಮೌಲ್ಯಗಳನ್ನು ನಂಬ್ಕೊಂಡಿದ್ದಾರೋ ಅವರು ಹೋಗೋದು ಉತ್ತರಾಯಣ ಕಾಲದಲ್ಲಿ ಅಂತ. ಈ ಮಾರ್ಗ ಇದೆಯಲ್ಲ, ಸೂರ್ಯನ ಉತ್ತರ ಗತಿಗೆ ಬರುವಂತಹದ್ದು ಉತ್ತರಾಯಣ ಕಾಲ ಅಂತ. ಇನ್ನೊಂದು ದಕ್ಷಿಣಾಯಣ ಕಾಲ ಅಂತ. ಯಾರು ದಕ್ಷಿಣದ ಗತಿಗೆ ಹೋಗ್ತಾರೋ, ಧೂಮಾದಿ ಮಾರ್ಗಕ್ಕೆ ಹೋಗ್ತಾರೋ ದಕ್ಷಿಣಾದಿ ಮಾರ್ಗ ಅಂತ. ಈ ಛಾಂದೋಗ್ಯದ 5ನೇ ಅಧ್ಯಾಯದಲ್ಲಿ ಈ ಪಥಗಳ ಬಗ್ಗೆ ತುಂಬ ವರ್ಣನೆ ಬರ್ತದೆ. ಭಗವದ್ಗೀತೆ 4ನೇ ಅಧ್ಯಾಯದಲ್ಲಿ 23ರಿಂದ 8ನೇ ಅಧ್ಯಾಯದಲ್ಲಿ 23ರಿಂದ 25ನೇ ಶ್ಲೋಕದವರೆಗೂ ಇದ್ರ ಬಗ್ಗೆನೇ ಹೇಳ್ಕೊಂಡು ಹೋಗಿ ಕೊನೆಗೆ 26ರಲ್ಲಿ ಒಂದು ಮಾತು ಹೇಳ್ತಾರೆ. ಶುಕ್ಲ ಕೃಷ್ಣೇ ಗತಿ ಹೇತೆ ಜಗತ ಶಾಶ್ವತೆ ಮತೆ ಏಕಯ ಯತ್ಯನಾವೃತ್ತಿಂ ಅನ್ಯಯ ವರ್ತತೆ ಪುನಃ. 2 ಹಾದಿ ಇರೋದು ನಮಗೆ ಪ್ರಾಣ ಹೋದ್ಮೇಲೆ, ಒಂದು ಶುಕ್ಲಗತಿ, ಇನ್ನೊಂದು ಕೃಷ್ಣಗತಿ. ಅದನ್ನು ಹೇಳ್ತಾರೆ. ಈ ಕಪ್ಪು ಮತ್ತು ಬಿಳುಪು, ಶುಕ್ಲ ಮತ್ತು ಕೃಷ್ಣ ಅಂತ ಹೇಳ್ತೀವಿ, ಜಗತ್ತಿನ ಶಾಶ್ವತ ಪಥಗಳು ಅಂತ ಕರೀತಾರೆ. 2 ಪಥಗಳು. ಒಂದು ಪುನರ್ಜನ್ಮವನ್ನು ನಿಲ್ಲಿಸಿಬಿಡ್ತದೆ, ಯಾವುದು ಬೆಳಕಿನ ಗತಿ ಶುಕ್ಲಗತಿ, ಪುನರ್ಜನ್ಮವನ್ನು ನಿಲ್ಲಿಸಿಬಿಡುತ್ತೆ, ಸಾಕು ಇಲ್ಲಿಗೆ ಅಂತ.
ಇನ್ನೊಂದಿದೆಯಲ್ಲ ಅದು ಪುನರ್ಜನ್ಮಕ್ಕೆ ಕರ್ಕೊಂಡು ಹೋಗ್ತದೆ ಅಂತ. ಅದಕ್ಕೆ ನಮ್ಮ ಮಹಾಭಾರತದಲ್ಲಿ ಶರಪಂಜರ ಮೇಲೆ ಬಲ್ಕೊಂಡ್ರು ಕೂಡ ಭೀಷ್ಮರು ಉತ್ತರಾಯಣ ಪರ್ವಕಾಲ ಬರುವವರೆಗೂ ಕಾಯ್ತಾ ಇದ್ರು. ಅವರು ಇಚ್ಛಾಮರಣಿ ಆದ್ದರಿಂದ ಕಾಯ್ತಿದ್ರು, ನಮಗೆ ಅವಕಾಶ ಇಲ್ಲ. ಆದ್ದರಿಂದ ನಾವೇನು ಮಾಡೋದು, ಆ ಹಾದಿ ಯಾವುದು ಅಂತ ನಾವು ವಿಚಾರ ಮಾಡೋದಕ್ಕಿಂತ ನಮ್ಮ ಜೀವನವನ್ನು ಸರಿ ಮಾಡ್ಕೊಂಡು ಹೋದರೆ ಸಾಕು. ಆದಷ್ಟು ಒಳ್ಳೆಯ ಕೆಲಸಗಳನ್ನು, ಆದಷ್ಟು ಧ್ಯಾನವನ್ನು, ಆದಷ್ಟು ತಪಸ್ಸನ್ನು, ಆದಷ್ಟು ಒಳ್ಳೆಯ ಚಿಂತನೆಯನ್ನು ಆದಷ್ಟು ಮಾಡ್ತಾ ಹೋದರೆ ಇಟ್ ಇಸ್ ಅ ಪಾಸಿಬಲ್ ದಟ್ ಯು ಮೇ ಚೂಸ್ ದ ರೈಟ್ ಪಾತ್. ಆ ಒಳ್ಳೆ ಹಾದಿ ಸಿಗ್ಬೋದು ಅಂತ ಅನ್ಸುತ್ತೆ. ಅದಕ್ಕೆ ಕೇಳ್ಕೋಬೇಕು ಅಂತ. ಈಶೋಪನಿಷತ್ತಿನ ಈ ಸಾಧಕ ತಾನು ಉತ್ತರ ಪಥದಲ್ಲಿ ಹೋಗಬೇಕು, ಬೆಳಕಿನ ಪಥದಲ್ಲಿ ಹೋಗಬೇಕು. ಯಾವ ಪಥದಿಂದ ಹೋದರೆ ನಾವು ಹುಟ್ಟಬೇಕಾಗಿಲ್ಲವೋ ಅಂತ ಹಾದಿ ತೋರಿಸು ಅಂತ ಕೇಳ್ಕೊತಿದ್ದಾನೆ. ಈಗ ಬಹಳ ಚಂದದ ಮಾತು. ಇವನು ಉನ್ನತವಾದ ಅಧ್ಯಾತ್ಮಗಳನ್ನು, ಸತ್ವಗಳನ್ನು ಹಿಡ್ಕೊಳ್ಳದೆ ಹೋದರೂ ಆ ದಾರಿಯಲ್ಲಿದ್ದಾನೆ. ತನಗಿನ್ನೂ ಆ ಶಕ್ತಿ ಇಲ್ಲ ಅಂತ ಅನಿಸಿದೆ ಅವನಿಗೆ, ಆದರೂ ಪ್ರಯತ್ನ ಮಾಡ್ತಿದ್ದಾನೆ. ಆದ್ದರಿಂದ ಹೇಳ್ತಾನೆ, ಅಗ್ನೇನಯ ಸುಪತಾರಾಯೇ, ಓ ಅಗ್ನಿಯೇ, ನನ್ನ ಕರ್ಮಫಲಗಳನ್ನು ಕಡಿಯೋದಕ್ಕೆ ನನ್ನ ಒಳ್ಳೆಯ ದಾರಿಯಲ್ಲಿ ಕರ್ಕೊಂಡು ಹೋಗು. ಉತ್ತರಾಯಣ ಪರ್ವದಲ್ಲಿ ಕರ್ಕೊಂಡು ಹೋಗು ಅಂತ ಹೇಳೋ ಧೈರ್ಯ ಇಲ್ಲ ಅವನಿಗೆ. ಆದಷ್ಟು ನಾನು ಒಳ್ಳೆಯ ದಾರಿ ಕರ್ಕೊಂಡು ಹೋಗಪ್ಪ. ನಿನಗೆ ಗೊತ್ತು ಯಾವುದು ಒಳ್ಳೆಯದು ಅಂತ. ಅಗ್ನಿ ಅಂದರೆ ಇಲ್ಲಿ ಮಾತನ್ನು ಹೇಳಬೇಕು. ಅಗ್ನಿ ಅಂದರೆ ಬೆಂಕಿ ಅಲ್ಲ. ಅಗ್ನಿ ಅಂದರೆ ಬೆಂಕಿ ಅಲ್ಲ, ಅದು ವಿಶ್ವವನ್ನು ಪೋಷಿಸುವಂಥ, ಸರ್ವಕ್ಕೂ ಸಾಕ್ಷಿಯಾಗಿರುವಂಥ ಒಂದು ದಿವ್ಯ ಶಕ್ತಿ ಅದು. ಅದಕ್ಕೆ ಬೇಡ್ಕೋತಾನೆ, ನೋಡಪ್ಪ ನೀನು ಅಗ್ನಿ ನನ್ನ ಸಾಕ್ಷಿಯಾಗಿದ್ದೀಯ, ಯಾವಾಗಲೂ ನಾನು ಒಳ್ಳೆಯ ದಾರಿ ಕರ್ಕೊಂಡು ಹೋಗು. ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್. ನಾನು ಏನೇನೋ ತಪ್ಪು ಕೆಲಸಗಳನ್ನು ಮಾಡಿದ್ದೇನೆ, ಪಾಪ ಕೆಲಸಗಳನ್ನು ಮಾಡಿದ್ದೇನೆ, ಅದನ್ನು ದಯವಿಟ್ಟು ನಾಶ ಮಾಡಿಬಿಡು. ನನ್ನ ಪಾಪಗಳನ್ನು ನಾಶ ಮಾಡು. ಯಾಕಂದರೆ ನಾನು ಉತ್ತರಾಯಣಕ್ಕೆ ಹೋಗೋದಕ್ಕೆ ಅರ್ಹ ಆಗಿಲ್ಲ ಅಂತ ನಿನಗೆ ಅನಿಸೋದಾದರೆ ದಯವಿಟ್ಟು ನನ್ನ ಪಾಪಗಳನ್ನು ಕಮ್ಮಿ ಮಾಡಿ ಹೋಗು. ಯಾಕಂದರೆ ಪಾಪ ಹೆಚ್ಚಾದಾಗೂ ಲಗೇಜ್ ಜಾಸ್ತಿ, ಅದು ಭೂಮಿ ಕಡೆನೇ ಎಳೀತದೆ. ಈ ಬಲೂನ್ ಕಲ್ಲು ಕಟ್ಟಿ ಮೇಲೆ ಹೋಗದಂಗೆ, ಬಲೂನ್ ಕಲ್ಲು ಬಿಟ್ಟರೆ ಮೇಲೆ ಹಾರ ಹೋಗ್ತದೆ ಅದು. ಆದರೆ ಕಲ್ಲು ಕಟ್ಟರಿಂದ ಭೂಮಿಗೆ ಎಳೀತದೆ. ಹಾಗೆ ನಮ್ಮ ಪಾಪಗಳು ಕೂಡ ಕಲ್ಲಿದ್ದ ಹಾಗೆ. ಹೆಚ್ಚು ಪಾಪಗಳು ಹೆಚ್ಚಾದ ಹಾಗೆ ನಮ್ಮನ್ನು ಭೂಮಿಗೆ ಎಳಿತವೆ, ಮತ್ತೊಂದು ಜೀವಕ್ಕೆ ಎಳಿತವೆ. ಅದು ಬರಿತಾನೆ ಅವನು, ಪಾಪ ಭಾರದಿಂದ ಕೂಡಿದಂಥ ನನ್ನ ದೇಹ ಇದ್ದರೆ ಅದು ಭೂಮಿಯತ್ತಾನೆ ಬರ್ತದೆ. ಆದ್ದರಿಂದ ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದೋದು ಸಾಧ್ಯ ಇಲ್ಲ ನನಗೆ. ಅದನ್ನು ಕಳ್ಕೊಳ್ಳದೆ ಆತ್ಮದ ಇರುವಿನ ಉನ್ನತೋನ್ನತ ದೃಶ್ಯಗಳು ನನ್ನ ಕಣ್ಣಿಗೆ ಕಾಣಿಸೋಕೆ ಸಾಧ್ಯ ಇಲ್ಲ. ಕೊನೆಯದಾಗಿ ಅವನು ಹೇಳ್ತಾನೆ, ಅಂತರಂಗದ ನಮನದಲ್ಲಿ ಭಗವಂತನಿಗೆ ಆತ್ಮವನ್ನು ಸಮರ್ಪಣೆ ಮಾಡ್ತಾನೆ. ಕೊನೆ ಮಾತು ಬಹಳ ಚಂದ, ಭೂಯಿಷ್ಟಾಂ ತೇ ನಮ ಮುಕ್ತಿ ವಿಧೇಮ. ನಿನಗೆ ಪುನಃ ಪುನಃ ನಮಸ್ಕಾರ ಮಾಡ್ತೀನಿ, ಮೇಲೆ ಮೇಲೆ ನಮಸ್ಕಾರ ಮಾಡ್ತೀನಿ, ಆದರೆ ಮಾತಿನಲ್ಲಿ ಮಾತ್ರ ಮಾಡ್ತೀನಿ. ಯಾಕೆಂದರೆ ಕ್ರಮವಾಗಿ ನಮಸ್ಕಾರ ಮಾಡಲಿಕ್ಕೆ ನನ್ನ ದೇಹ ಸಾಧ್ಯ ಆಗಿಲ್ಲ. ಈಗ ದೇಹ ಎಷ್ಟು ಕುಗ್ಗಿ ಹೋಗಿದೆ, ಎಷ್ಟು ದುರ್ಬಲ ಆಗಿದೆ, ಅಶಕ್ತವಾಗಿದೆ, ಯಾವ ಶಕ್ತಿಯೂ ಇಲ್ಲ. ನಿನಗೆ ನಾನು ಪ್ರಾಕ್ತವಾಗಿ ಪ್ರಯತ್ನಪೂರ್ವಕವಾಗಿ ದೀರ್ಘದಂಡ ನಮಸ್ಕಾರ ಹಾಕಲಾರೆ, ದೈಹಿಕವಾಗಿ ಹಾಕಲಾರೆ. ಆದ್ದರಿಂದ ಬರೀ ನಿನಗೆ ಬಾಯಿಯಿಂದ ಮಾತ್ರ, ಮಂತ್ರದಿಂದ, ವಾಚ್ಯದಿಂದ ಮಾತ್ರ ನಿನ್ನ ಪ್ರಾರ್ಥನೆ ಮಾಡ್ಕೋಬಲ್ಲೆ. ಅದನ್ನು ಶಂಕರಾಚಾರ್ಯರು ಎಷ್ಟು ಚಂದ ಹೇಳ್ತಾರೆ ಅದರಲ್ಲಿ. ಕಿಂತು ವಯಂ ಇದಾನೀಂ ತೇನ ಶಕ್ನುಂ ಪರಿಚರ್ಯಾ ಕೃತಂ ನಮಸ್ಕಾರ ವಚನಂ ವಿಧೇಯ ನಮಸ್ಕಾರೇಣ ಪರಿಚರೇಮ. ಇದು ವ್ಯಾಖ್ಯೆ ಈ ಶೋಧಕ ಮೇಲೆ ಬರೆದು ಹೇಳ್ತಾರೆ, ವ್ಯಾಖ್ಯೆ ಬರೀತಾರೆ. ನಾನು ನಿನಗೆ ಸೇವೆ ಮಾಡುವ ಸ್ಥಿತಿಯಲ್ಲಿ ಇಲ್ಲ ಪ್ರಭುವೇ, ಸೇವೆ ಮಾಡುವ ಸ್ಥಿತಿಯಲ್ಲೇ ಇಲ್ಲ ನಾನೀಗ. ನಿನಗೆ ಮಾತಿನಿಂದ ನಮಸ್ಕಾರಗಳನ್ನು ಮಾಡ್ತೇನೆ, ನಮಸ್ಕಾರಗಳಿಂದಲೇ ನಿನಗೆ ಪರಿಚರ್ಯ ಮಾಡ್ತೇನೆ. ವಿನಯದಲ್ಲಿ ಮನಸ್ಸನ್ನು ಉನ್ನತಿಗೆ ಏರಿಸೋದು, ನಮಸ್ಕರಿಸೋದು, ಇಷ್ಟನ್ನು ಮಾತ್ರ ನಾನು ಮಾಡಬಲ್ಲೆ. ಈ ಹಂತದಲ್ಲಿ ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ ನಾನು ಅಂತ ಹೇಳಿ ಕೇಳಿ ಕೊನೆಗೆ ಹೇಳ್ತಾನೆ, ನಿನಗೆ ಬಿಟ್ಟಿದ್ದೇನೆ. ನಾನು ಏನೇನೋ ತೊಂದರೆಗಳನ್ನು ಅನುಭವಿಸಿದ್ದೇನೆ, ಏನು ಸಾಧನೆಗಳನ್ನು ಮಾಡಿದ್ದೇನೆ, ಪಟ್ಟಿ ನಿನ್ನ ಮುಂದಿದೆ. ನಿನಗೆ ಒಂದೇ ಬೇಡ್ಕೊಳ್ಳೋದು. ನಮ್ಮೆಲ್ಲ ಮಂತ್ರಗಳಲ್ಲೂ ಹಾಗೆ ತಾನೆ. ಪೂಜೆ ಮುಗಿದ ಮೇಲೆ ಒಂದು ಕರೆಕ್ಟ್ ಒಂದು ಸರೆಂಡರ್ ಮಾಡಿಬಿಡ್ತೀವಿ ಕೊನೆಗೊಂದು. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನ ಯತ್ಕೃತಂತು ಮಯಾದೇವ ಪರಿಪೂರ್ಣಂ ತದಸ್ತುವೆ. ನೀನು ಹಣೆಬಾರದು, ಅದು ಚೆನ್ನಾಗಿ ಆಯಿತು ತಿಳ್ಕೊಬೇಕು ನೀನು. ನಾನು ಶಕ್ತಿ ಇದ್ದ ಹಾಗೆ ಮಾಡ್ಕೊಂಡಿದ್ದೀನಿ. ಮೊದಲು ಹೇಳ್ಕೊ, ಕ್ವಾಲಿಫಿಕೇಶನ್ ಹಾಕೋ, ಮಂತ್ರಹೀನಂ ಕ್ರಿಯಾಹೀನಂ. ಮಂತ್ರನೂ ಬರೋಲ್ಲ, ಕ್ರಿಯಾನೂ ಬರೋಲ್ಲ ನನಗೆ, ಭಕ್ತಿನೂ ಇಲ್ಲ. ಭಕ್ತಿಹೀನಂ ರಮಾಪತೆ ಯತ್ಕೃತಂತು ಮಯಾದೇವ. ನಾ ಏನೇನೋ ಮಾಡಿದ್ದೇನೆ ಪೂಜೆ ಅಂತ ಅಂದ್ಕೊಂಡಿದ್ದೇನೆ, ಅದು ಪೂರ್ತಿ ಆಯಿತು ಅಂತ ನೀನೇ ಭಾವಿಸ್ಕೊಳ್ಳಪ್ಪ. ಯಾಕಂದ್ರೆ ಅವನಿಗೆ ಮಾತ್ರ ಶಕ್ತಿ ಇರೋದು. ಅದಕ್ಕೆ ಹೇಳ್ತಾ ಇಲ್ಲೂ ಹಾಗೆ ಹೇಳ್ತಾನೆ, ನಾನೀಗ ನಮಸ್ಕಾರ ಮಾಡೋ ಶಕ್ತಿಯಲ್ಲಿ ಇಲ್ಲ, ಆದ್ದರಿಂದ ಇಲ್ಲಿಂದಾನೇ ನೀನು ನಮಸ್ಕಾರ ಮಾಡ್ತೀನಿ, ನಾನು ಆಗಿದೆ ಅಂತ ತಿಳ್ಕೊಂಡು ನಾನು ಪಾರು ಮಾಡು ಈ ಜೀವನದಿಂದ ಅಂತ ಕೇಳ್ಕೊತಾನೆ. ಎಲ್ಲಿಂದ ಎಲ್ಲಿಗೆ ಪಯಣ ಒಬ್ಬ ವ್ಯಕ್ತಿ ಇದು ಅಂತ. ಮೊದಲಿಗೆ ಸ್ಟಾರ್ಟಿಂಗ್ ಡೆಫಿನಿಷನ್ ಈಶಾವಾಸ್ಯಮಿದಂ ಸರ್ವಂ. ಇಡೀ ಜಗತ್ತಿನಲ್ಲೇ ಈಶ ಇಲ್ಲದಂಥ ಜಾಗ ಇಲ್ಲ. ಪ್ರತಿಯೊಂದು ಈಶನ ವಾಸಸ್ಥಾನ ಅಂತ ಶುರು ಮಾಡಿದ್ದು. 2 ಮಾರ್ಗಗಳನ್ನು ನೋಡಿಕೊಂಡು ಕೊನೆಗೆ ಇಲ್ಲಿ ಬಂದು ಈ ಪಥ ಹೇಗಿದೆ ಒಂದು ಸಣ್ಣ ಸಮಾವಲೋಕನ ಮಾಡೋಣ. ಕೊನೆಗೆ ಏನಾಯಿತು ಇದರೊಳಗೆ, ಉಪನಿಷತ್ತೊಳಗೆ ಒಂದು ಗ್ಲಾನ್ಸ್ ಅಂತೀವಲ್ಲ, ಬಹಳ ಸೂತ್ರವಾಗಿ ಹೋಗಬೇಕು.
ಈ ಉಪನಿಷತ್ತಿನ ಸಂದೇಶ ಏನು ಅಂತ ನೋಡ್ಕೊಂಡು ಹೋದರೆ 4 ಭಾಗಗಳಲ್ಲಿ ಇದನ್ನು ಗಮನಿಸ್ಬೋದು. ಮೊದಲು ಜ್ಞಾನಯೋಗದ ಸಾರ ಇದರೊಳಗಿದೆ, ಕರ್ಮಯೋಗದ ಸಾರ ಇದರೊಳಗಿದೆ. ಮುಂದೆ ಜ್ಞಾನಯೋಗದ ವಿಸ್ತಾರ ಮಾಡ್ತಾರೆ, ಕರ್ಮಯೋಗದ ವಿಸ್ತಾರ ಮಾಡ್ತಾರೆ. ಈಶಾವಾಸ್ಯಮಿದಂ ಸರ್ವಂ ಅನ್ನೋದು ಜ್ಞಾನಯೋಗದ ಡೆಫಿನೇಷನ್ ಮೊದಲು ಹೇಳೋದು, ಅಲ್ಲಿಂದ ಶುರು ಆಗ್ತದೆ. ಮೋಕ್ಷಕ್ಕಾಗಿ ಏನು ಬದಲಾಯಿಸಬೇಕಾಗಿಲ್ಲ ಅನ್ನೋದನ್ನು ಬಹಳ ಚಂದ ತಿಳ್ಕೋಬೇಕು. ಉಪನಿಷತ್ತಿನ ಸಂದೇಶ ತಗೊಳ್ಬೇಕಾದ್ರೆ ನಾವೇನೋ ಬದಲಾಯಿಸಬೇಕು ಜಗತ್ತನ್ನು ಅಂತ ಹೋಗಬೇಡಿ. ಮೋಕ್ಷಕ್ಕಾಗಿ ಏನನ್ನು ಬದಲಾಯಿಸಬೇಕಾಗಿಲ್ಲ, ದೇಹವನ್ನು ಬದಲಾಯಿಸಬೇಕಾಗಿಲ್ಲ, ಜಗತ್ತನ್ನು ಬದಲಾಯಿಸೋದು ಬೇಕಾಗಿಲ್ಲ, ಬಾಹ್ಯದಲ್ಲಿ ಯಾವುದನ್ನು ಬದಲಾಯಿಸಬೇಕಾಗಿಲ್ಲ. ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸ್ಕೊಂಡ್ರೆ ಸಾಕು. ನಮ್ಮ ದೃಷ್ಟಿಕೋನ ಬದಲಾಯಿಸ್ಕೊಳ್ಬೇಕು. ಈ ಬದಲಾವಣೆ ಜ್ಞಾನದಿಂದಲೇ ಬರುವಂಥದ್ದು. ಮೊದಲು ನಾನು ಕಾಣ್ತಿರೋದು ವಿಶ್ವ ಕಾಣಿಸ್ತಾ ಇತ್ತು, ಅದು ಬರೀ ವಿಶ್ವ ಅಲ್ಲ, ಅದು ಭಗವಂತನ ಲೀಲೆ ಅಂತ ಗೊತ್ತಾಗಬೇಕಾದ್ರೆ ಸ್ವಲ್ಪ ಅಧ್ಯಾತ್ಮ ಸಾಧನೆ ಮಾಡಬೇಕು. ಮೊದಲು ಜಗತ್ತು ಮಾತ್ರ ಕಾಣಿಸ್ತಾ ಇತ್ತು, ನಂತರ ಜಗತ್ತು ಮತ್ತು ಭಗವಂತ ಎರಡೂ ಕಾಣಿಸೋಕೆ ಶುರು ಆಯಿತು. ನಂತರ ಕೊನೆಯಲ್ಲಿ ಬಂದಾಗ ಈ ಜಗತ್ತೇನಿಲ್ಲ, ಅದು ಭಗವಂತ ಮಾತ್ರ ಅಂತ. ಅದಕ್ಕೆ ತುಂಬ ಮನಸ್ಸಲ್ಲಿ ಉಳ್ಕೊಳ್ಬಹುದಾದದ್ದು ಅಂದರೆ ಯಶೋದೆ ಚಿತ್ರ. ಅದು ಬಹಳ ಸುಲಭವಾಗಿ ನೆನಪಿಟ್ಕೊಳ್ಳುವಂಥದ್ದು. ಮೊದಲು ಕೃಷ್ಣ ತನ್ನ ಪುಟ್ಟ ಮಗು ಪ್ರಪಂಚದಲ್ಲಿದ್ದಾನೆ ಅಂತ ಅಂದ್ಕೊಂಡಂಥ ಯಶೋದೆಗೆ ಆ ಮಗು ಬಾಯಿ ತೆಗೆದಾಗ ಕೃಷ್ಣ ಪ್ರಪಂಚದಲ್ಲಿಲ್ಲ, ಪ್ರಪಂಚ ಕೃಷ್ಣದಲ್ಲಿದ್ದಾನೆ ಅಂತ ಗೊತ್ತಾಗತ್ತೆ. ಇನ್ನೂ ಸ್ವಲ್ಪ ಬೆಳೆದಾಗ ಪ್ರಪಂಚ ಅನ್ನೋದಿಲ್ಲ, ಆದ ಕೃಷ್ಣಂದೇ ಲೀಲೆ ಅಂತ ಅನಿಸುತ್ತೆ. ಕೊನೆಗೆ ಆ ಹಂತ ಬದಲಾಗಬೇಕು. ಆಭರಣದಿಂದ ಬಂಗಾರಕ್ಕೆ ಹೋಗಬೇಕು. ಆಭರಣ ಬಂಗಾರದ ಒಂದು ರೂಪ. 10 ಬಂಗಾರದ ಆಭರಣಗಳು ಬರ್ಬೋದು, ಅದರ ಮೂಲ ರೂಪ ಬಂಗಾರ ಅಂತ ಗೊತ್ತಾಗಬೇಕು. ಅಂದರೆ ಉಪನಿಷತ್ತು ಜ್ಞಾನ ಮಾರ್ಗ ಮುಖ್ಯವಾಗಿ ಕಲಿಸೋದು ಗೋ ಫ್ರಮ್ ಪೆರಿಫೆರಲ್ ಟು ದ ಸೋಲ್, ಟು ದ ನ್ಯೂಕ್ಲಿಯಸ್. ನಾವು ಹೊರಗಿನ ಬೌಂಡ್ರಿ ಹಿಡ್ಕೊಂಡು ಕೂತಿದ್ದೀವಿ. ನಾವು ಆಭರಣ ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತ, ಅದರ ಮೂಲ ಬಂಗಾರ ಅಂತ ಅರ್ಥ ಆಗಬೇಕು, ಮೂಲಕ್ಕೆ ಹೋಗಬೇಕು. ಅದೇ ರೀತಿ ಅಲೆಯಿಂದ ನೀರು, ಅಲೆ ಕಾಣಿಸ್ತಾ ಇತ್ತು ಕಣ್ಣಿಗೆ, ಅದರ ಮೂಲ ಇರೋದು ನೀರು. ಮಡಕೆ ಕಾಣಿಸ್ತಾ ಇತ್ತು, ಮಣ್ಣು ಅಂದಾಗ ಮಡಕೆ ಮಾಯ ಆಗ್ತದೆ. ಆದ್ದರಿಂದ ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗಬೇಕು ಅಂತ. ಕರ್ಮಯೋಗದ ಸಾರ 2ನೇ ಮಂತ್ರದಲ್ಲಿ ಹೇಳಿತು. ಮುಖ್ಯವಾದ ಮಂತ್ರ. ಕರ್ಮ ಬೇಕು, ಆದರೆ ಕರ್ಮವನ್ನೇ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಎಷ್ಟು ಚಂದ ಮಾತು. ಕರ್ಮ ಇರಬೇಕು, ಕರ್ಮ ಬಿಡಬೇಕು ಅಂತ ಯಾರೂ ಹೇಳಿಲ್ಲ, ಆದರೆ ಕರ್ಮನೇ ಪೂಜೆ ಆಗಬೇಕು. ಮಾಡೋದೆಲ್ಲ ಭಗವಂತನ ಸೇವೆ ಅಂದ್ಕೊಂಡು ಮಾಡಬೇಕು. ಬರೀ ಕರ್ಮ ಇದ್ದದ್ದು ಮೊದಲು, ಕರ್ಮದೊಂದಿಗೆ ಪೂಜೆ ಆಯಿತು, ಕೊನೆಗೆ ಮಾಡೋದೆಲ್ಲ ಪೂಜೆ. ಯತ್ ಕರೋಷಿ ಯದಸ್ನಾಸಿ ಯಜ್ಜಿಹೋಷಿ ತಪ ಯಜ್ಜೋ ಜಾಚಿತ ತಸ್ಸ ಪಶ್ಯಸಿ ಕೌಂತೇಯ ಯತ್ ಕರುಷ್ವ ಮದರ್ಪಣಂ. ನಾನು ಏನು ಮಾಡಿದ್ದೆಲ್ಲ ನಿನ್ನ ಪೂಜೆನೇ ಅಂತ ಒಪ್ಪಿಸ್ಬೇಕು. ಇದು ಕೊನೆಗೆ ಬರುವಂಥದ್ದು. ಬದುಕೇ ಒಂದು ಪವಿತ್ರವಾದ ಸಮರ್ಪಣೆ ಆಗಬೇಕು ಅಂತ. ಬದುಕಿನ ಪ್ರತಿಯೊಂದು ಕರ್ತವ್ಯ ಕೂಡ ಭಗವಂತನ ಸೇವೆ ಅಂತ ಆಗಬೇಕು. ಇದು ಜ್ಞಾನ ನಮಗೆ ಕರ್ಮ ಮಾರ್ಗದಲ್ಲಿ ಹೇಳಿದ್ದು. 3 ರಿಂದ 8ನೇ ಶ್ಲೋಕದವರೆಗೂ ಆ ಜ್ಞಾನ ಮಾರ್ಗದ ಜ್ಞಾನ ವಿಸ್ತಾರ ಹಾಕ್ಕೊಂಡು ಹೋಗುತ್ತೆ. ಮೊದಲನೇ ಮಂತ್ರ ಏನಿತ್ತು ಅದರ ವಿಸ್ತರಣೆ ಆಯಿತು. ಎಲ್ಲವೂ ಆತ್ಮೆ, ಎಲ್ಲವೂ ಆತ್ಮಗಳೇ. ಅಂತರ ಇದ್ದರೆ ಅವು ನೋಡೋ ರೀತಿಯಲ್ಲಿ ಮಾತ್ರ ಇದ್ದಾವೆ, ಸಮುದ್ರ ಮತ್ತು ಅಲೆಗಳಿದ್ದ ಹಾಗೆ ಅಂತ. 9 ರಿಂದ 14ರವರೆಗೂ ಕರ್ಮಯೋಗದ ವಿಸ್ತಾರ, ಅವು 2ನೇ ಮಂತ್ರದ ವಿವರಗಳು. ಕರ್ಮ ಉಪಾಸನಾ ಸಮುಚ್ಚಯದ ಬಗ್ಗೆ ದಯವಿಟ್ಟು ತಮ್ಮ ಮನಸ್ಸಿನಲ್ಲಿ ಉಳ್ಕೊಳ್ಬಹುದಾದದ್ದು ಇದು ಅಂತ ಅನಿಸುತ್ತೆ. ಕರ್ಮ ಮತ್ತು ಉಪಾಸನೆ ಪರಸ್ಪರ ವಿರೋಧಿಗಳಲ್ಲ, ಅವೆರಡೂ ಸಮನ್ವಯ ಮಾತ್ರ ಮುಖ್ಯ. ಅದಕ್ಕೊಂದು ಎಷ್ಟೊಂದು ಎಕ್ಸಾಂಪಲ್ ಕೊಟ್ಕೊಂಡು ಬಂದ್ವಿ ನಾವು. ಕರ್ಮ ಉಪಾಸನ ಎರಡೂ ಸಮುಚ್ಚಯ ಆದರೆ ಮಾತ್ರ ಸಾಧ್ಯ. ಕರ್ಮನೂ ಶ್ರೇಷ್ಠ, ಉಪಾಸನೆಯೂ ಶ್ರೇಷ್ಠ, ಆದರೆ ಕರ್ಮ ಉಪಾಸನೆಗಳ ಸಂಯೋಗ ಇದೆಯಲ್ಲ ಅದೆಲ್ಲಕ್ಕಿಂತ ಶ್ರೇಷ್ಠ ಅಂತ ಹೇಳಬೇಕಾದ್ದು. ಕರ್ತವ್ಯವನ್ನು ಮಾಡು, ಆದರೆ ಭಗವಂತನ ಮರೆಯದೇ ಮಾಡಬೇಕು. ಓರು ಧೀರತೆಯಿಂದ ಮಂಡುತನದೆಂಬೇಡ, ವೈರ ಹಗೆತನ ಬೇಡ, ಹಿರಿನೇಮ ಇರಲಿ. ಆ ಹಿರಿನೇಮವನ್ನು ಬಿಡಬಾರ್ದು, ಹಿರಿನೇಮ ಇದೆ ಅಂತ ತಿಳ್ಕೋಬೇಕು. ಕೊನೆಗೆ 15 ರಿಂದ 18 ಮಾತ್ರ ಅದ್ಭುತ ಪದ್ಯಗಳು. 15 ರಿಂದ 18ರೊಳಗೆ ಮನುಷ್ಯ ತನ್ನ ಮರಣ ಸನ್ನಿಹಿತನಾಗಿದ್ದಾನೆ. ಆಗ ಅವನ ಜೀವನದ ದೃಶ್ಯಗಳು ಬಂದು ನಾನು ಹೇಗೆ ಬದುಕಬೇಕು, ಬದುಕಿದ್ದಾಯಿತು, ಇನ್ನು ಹೋಗಬೇಕಾದ್ರೆ ಏನು ಮಾಡಬೇಕು. ಮೊದಲು ಜ್ಞಾನಯೋಗ, ಆಮೇಲೆ ಕರ್ಮಯೋಗ, ಕೊನೆಗೆ ಪ್ರಾರ್ಥನೆ. 15 ರಿಂದ 18 ಪ್ರಾರ್ಥನೆ, 15, 16 ಸೂರ್ಯನ ಪ್ರಾರ್ಥನೆ, 17, 18 ಅಗ್ನಿ ಪ್ರಾರ್ಥನೆ ಮಾಡುವಂಥದ್ದು. ಸೂರ್ಯನ ಪ್ರಾರ್ಥನೆ, ಅಗ್ನಿ ಪ್ರಾರ್ಥನೆ ಜೀವನ್ಮುಕ್ತಿಗಾಗಿ ಮಾಡುವಂಥದ್ದು. ಸಮನ್ವಯತೆ ಅನ್ನುವಂಥದ್ದು ಈಶಾವಾಸ್ಯೋಪನಿಷತ್ತಿನ ಹೆಗ್ಗುರುತು. ಸಮನ್ವಯತೆ, ಬ್ಯಾಲೆನ್ಸ್ ಬಹುದೊಡ್ಡ ಕಾಣಿಕೆ. ಕರ್ಮ ಮತ್ತು ಜ್ಞಾನಗಳು ಪರಸ್ಪರ ವಿರೋಧಗಳಲ್ಲ, ಒಂದು ಇನ್ನೊಂದಕ್ಕೆ ತಡೆಯೂ ಅಲ್ಲ, ಎರಡೂ ಸಮಸಮವಾಗಿ ನಡೀಬೇಕು ಅನ್ನುವಂಥದ್ದು ಈ ಉಪನಿಷತ್ತಿನ ಸಂದೇಶ. ಇಹವನ್ನು ಬಿಟ್ಟು ಪರ ಇಲ್ಲ, ಪರವಿಲ್ಲದೆ ಇಹದಲ್ಲಿ ಸುಖ ಇಲ್ಲ. ಅವೆರಡೂ ಇರಬೇಕು. ಅದಕ್ಕೆ ನಾವು ಹೇಳೋದು, ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮನೆ.
ಆ ನಮ್ಮನೆ ಸುಮ್ಮನೆ ಎರಡನ್ನ ನಡೆಸ್ಕೊಂಡು ಹೋಗುವಂಥದ್ದು, ಅವೆರಡರಲ್ಲೂ ಸಮನ್ವಯತೆ ಸಾಧಿಸುವಂಥದ್ದು ಬದುಕಿನ ಸಾರ್ಥಕತೆ ಅಂತ ಹೇಳಿ. ಉಪನಿಷತ್ತುಗಳು ನಮಗೆ ಹೇಗೆ ಬದುಕಬೇಕು ಅಂತ ಕಲಿಸ್ಕೊಡ್ತವೆ. ಮನುಷ್ಯನಿಗೆ ನೀಡಬೇಕಾದಂಥ ಬೇಡಬೇಕಾದಂಥ ವರಗಳು ಯಾವುದು ಅಂತ ಕಲಿಸ್ಕೊಡ್ತವೆ. ಇದಕ್ಕಿಂತ ಸತ್ಯವಾದ ಮಾತುಗಳನ್ನು ಇದುವರೆಗೂ ಯಾರೂ ಹೇಳಿಲ್ಲ, ಹೇಳುವ ಅಗತ್ಯವೂ ಇಲ್ಲ. ಉಪನಿಷತ್ತು ಯಾಕೆ ನಮಗೆ ದೊಡ್ಡದು, ಈ ಉಪನಿಷತ್ತು ದೊಡ್ಡದು ಅಂತಂದರೆ, ನಾನು ಮನುಷ್ಯನಾಗಿ ತುಂಬ ಸಣ್ಣ ಕ್ಷುದ್ರ ವ್ಯಕ್ತಿಯಾಗಿರ್ಬೋದು, ತೀರ ಸಣ್ಣ ಜೀವ ಆಗಿರ್ಬೋದು, ಆದರೆ ಪ್ರಪಂಚದ ಅತ್ಯಂತ ಶ್ರೇಷ್ಠವಾದಂಥ ವಸ್ತುವಿನಿರುವಂಥದ್ದು ಅದೇ ಮೂಲ ಸತ್ವ ಇದೆ ಅಂತ ಅಹಂಕಾರ ಅಲ್ಲ, ಅಭಿಮಾನದಿಂದ ಆತ್ಮವಿಶ್ವಾಸದಿಂದ ಹೇಳುವಂಥದ್ದು. ಮನುಷ್ಯನಿಗೆ ಆತ್ಮವಿಶ್ವಾಸವನ್ನು ಉಪನಿಷತ್ತುಗಳು ಕೊಟ್ಟ ಹಾಗೆ ಇನ್ಯಾರೂ ಕೊಟ್ಟಿಲ್ಲ ಅಂತ ಅನಿಸುತ್ತೆ. ಅಲ್ಲೂ ಈಶ ಇದ್ದಾನೆ, ಆ ಪ್ರಪಂಚದ ಮೂಲ ಪುರುಷಾದ ಸೂರ್ಯನಲ್ಲೂ ಈಶ ಇದ್ದಾನೆ. ಆದ್ದರಿಂದ ಇದು ಈಶಾವಾಸ್ಯ ಉಪನಿಷತ್, ಎಲ್ಲೆಲ್ಲೂ ಈಶಾವಾಸ್ಯ ಆಗಿದೆ. ಎಲ್ಲಿರುವಂಥ ಈಶಾ ನಮ್ಮೆಲ್ಲರನ್ನು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಮಾತು ಮುಗಿಸ್ತೇನೆ. ನಮಸ್ಕಾರ.